ನಮಸ್ಕಾರ. ಇವತ್ತಿನ ವಿಡಿಯೋ ನಿವೃತ್ತಿಗೆ ಎಷ್ಟು ಹಣ ಬೇಕು. ಈ ವಿಡಿಯೋ ನೋಡಿದರೆ ಭಯ ಆಗುವುದು ಖಚಿತ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ವರ್ಷ ಹೋಗ್ತಾ ಇದ್ದ ಹಾಗೆ ನಮ್ಮ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ ಬಿಕಾಸ್ ಆಫ್ ಇನ್ಫ್ಲೇಷನ್. ಮತ್ತೆ ಲಾಂಗ್ ಟರ್ಮ್ನಲ್ಲಿ ದೀರ್ಘ ಅವಧಿಗೆ ಲೆಕ್ಕ ತಗೊಂಡ್ರೆ ಹಣದ ಉಬ್ಬರ ಅಂದಾಜು 6-7% ಪ್ರತಿ ವರ್ಷ. ಯಾವ ರೀತಿ ನಾವು ಯಾವುದಾದ್ರೂ ಹಣವನ್ನು ಹೂಡಿದರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೋ, ಅದೇ ಥರ ಇನ್ಫ್ಲೇಷನ್ ಕೂಡ ಒಂದು ರಿವರ್ಸ್ ಸೈಡ್ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ಫ್ಯೂಚರ್ ಎಕ್ಸ್ಪೆನ್ಸಸ್ ಅಲ್ಲಿ. ಬಹಳ ಜನ ಈ ಫ್ಯೂಚರ್ ಎಕ್ಸ್ಪೆನ್ಸಸ್ ಅನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಮತ್ತೆ ಕಾಂಪೌಂಡಿಂಗ್ ಇಫೆಕ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತು ಈ ವಿಡಿಯೋನ ನೀವೇನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನಿನ ಇವತ್ತೇ ಸ್ಟಾರ್ಟ್ ಮಾಡ್ತೀರಿ, ಮತ್ತೆ ಆದಷ್ಟು ಬೇಗ ನಿಮ್ಮ ರಿಟೈರ್ಮೆಂಟ್ ಅಲ್ಲಿ ದೊಡ್ಡ ಮೊತ್ತವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಬೇಕಾದಂತಹ ಸಜ್ಜತೆಗಳನ್ನು ರೆಡಿ ಮಾಡ್ಕೊಳ್ತೀವಿ. ಈಗ ಫ್ಯೂಚರ್ ಎಕ್ಸ್ಪೆನ್ಸಸ್ ಅಸ್ಯೂಮಿಂಗ್ 7% ಇನ್ಫ್ಲೇಷನ್. ಈಗ ನಿಮಗೆ 30 ವರ್ಷ ಆಗಿದೆ ಅಂತ ಊಹಿಸ್ಕೊಳ್ಳೋಣ. ಇವತ್ತಿನ ಖರ್ಚು ನಿಮ್ಮದು ಮನೆಯದು 25,000. ಅದೇ ನಿಮಗೆ 60 ವರ್ಷ ಆಗಬೇಕಾದ್ರೆ 7% ಇನ್ಫ್ಲೇಷನ್ ಒಂದಿಗೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 1.90 ಲ್ಯಾಕ್ ಆಗುತ್ತೆ. ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದೇ 30 ವರ್ಷಕ್ಕೂ 60 ವರ್ಷಕ್ಕೂ ಕೇವಲ 25,000 ಖರ್ಚಾಗುತ್ತೆ ಅಂತ ರಿಟೈರ್ಮೆಂಟ್ ಇನ್ಕಮ್ ಅನ್ನ ಪ್ಲಾನ್ ಮಾಡ್ತಾ ಇರ್ತಾರೆ. ಅದೇ ನಿಮ್ಮ ವಯಸ್ಸು ಈಗ 35 ಅಂತ ಆದ್ರೆ ಕರೆಂಟ್ ಮಂತ್ಲಿ ಎಕ್ಸ್ಪೆನ್ಸಸ್ 32, ಮತ್ತೆ 60 ವರ್ಷ ಆಗಬೇಕಾದ್ರೆ 1.73 ಲ್ಯಾಕ್ಸ್ ಆಗುತ್ತೆ ಪರ್ ಮಂತ್. 40 ವರ್ಷ ಇದ್ದು ಈಗಿನ ಖರ್ಚು 40,000, ರಿಟೈರ್ಮೆಂಟಿಗೆ 1.55 ಲ್ಯಾಕ್ಸ್ ಪರ್ ಮಂತ್ ಬರುತ್ತೆ. 45 ವರ್ಷ ಇದ್ರೆ ಈಗಿನ ಖರ್ಚು 50,000, ಮತ್ತೆ ರಿಟೈರ್ಮೆಂಟಿಗೆ 1.38 ಲ್ಯಾಕ್ಸ್ ಖರ್ಚು ಬರುತ್ತೆ. ಮತ್ತೆ ಈಗ ನಿಮ್ಮ ವಯಸ್ಸು 50 ಇದ್ದು ಕರೆಂಟ್ ಮಂತ್ಲಿ ಎಕ್ಸ್ಪೆನ್ಸಸ್ 57,000 ಅಂತಂದ್ರೆ ಮಂತ್ಲಿ ಎಕ್ಸ್ಪೆನ್ಸಸ್ ಅಟ್ ರಿಟೈರ್ಮೆಂಟ್ 1.12 ಲ್ಯಾಕ್ಸ್ ಪರ್ ಮಂತ್ ಆಗುತ್ತೆ. ಈಗ ನಾವು ಒಂದಷ್ಟು ಲೆಕ್ಕ ಮಾಡೋಣ. ನಾವು ಊಹೆ ಮಾಡ್ಕೊಳ್ತೇವೆ ಒಬ್ಬ ವ್ಯಕ್ತಿ 90 ವರ್ಷದವರೆಗೂ ಜೀವಂತವಾಗಿರ್ತಾನೆ. ಅಲ್ಲಿಗೆ ಒಂದು ತಿಂಗಳಿಗೆ 1.9 ಲ್ಯಾಕ್ಸ್ ಪರ್ ಮಂತ್ ಬೇಕು ಅಂತ ಅಂದ್ರೆ 12 ತಿಂಗಳಿಗೆ ಇಂಟು 30 ಅಂತ ಹಾಕಿದ್ರೆ ಅಲ್ಲಿಗೆ 6.84 ಕ್ರೋರ್ಸ್ ಆಗೋಯ್ತು ನಿಮ್ಮ ರಿಟೈರ್ಮೆಂಟಿಗೆ ಬೇಕಾದ ಹಣ. 60 ವರ್ಷಕ್ಕೆ ನಮ್ಮ ಖರ್ಚು ಕಮ್ಮಿ ಆಗ್ಬೋದು, ಇಷ್ಟು ಇರ್ಲಿಕ್ಕಿಲ್ಲ ಅಂತ ಊಹಿಸ್ಕೊಂಡ್ರೆ ಅದನ್ನೇನಾದ್ರೂ ಒಂದು 20% ಕಮ್ಮಿ ಮಾಡೋಣ. ಅದಾದ್ಮೇಲೆ ನೀವು ಬ್ಯಾಂಕಿನಲ್ಲಿಟ್ಟ ಹಣ, FD, ಪೋಸ್ಟ್ ಆಫೀಸ್, ರೆಂಟಲ್ ಇನ್ಕಮ್ ತಗೊಂಡು ಇನ್ನೊಂದು 10% ಎಲ್ಲಿಂದೆಲ್ಲ ಬರುತ್ತೆ ಅಂತಂದ್ರೆ ಅಲ್ಲಿಗೆ ನಾವು 30% ಅನ್ನು ನಿಮ್ಮ ಟೋಟಲ್ ರಿಕ್ವೈರ್ಮೆಂಟ್ ಅಲ್ಲಿ ಕಮ್ಮಿ ಮಾಡ್ತೀವಿ. ಪ್ಲೀಸ್ ನೋಟ್ ದಟ್ ವಿ ಆರ್ ಅಸ್ಯೂಮಿಂಗ್ ದಟ್ ದ ಪರ್ಸನ್ ಹ್ಯಾಸ್ ಹಿಸ್ ಓನ್ ಹೌಸ್ ಅಂಡ್ ಹಿ ಲಿವ್ಸ್ ಟಿಲ್ ದ ಏಜ್ ಆಫ್ 90. ಇಲ್ಲಿ ಇನ್ನೊಂದು ಲೆಕ್ಕ ತಗೊಂಡಿದ್ದೇವೆ, ನೀವು ಸ್ವಂತ ಮನೆಯಲ್ಲಿ ವಾಸವಾಗಿದ್ದೀರಿ ಅಂತ. ಅಕಸ್ಮಾತ್ ಬಾಡಿಗೆ ಅಂದ್ರೆ ಅದು ಕೂಡ ಮೇಲಕ್ಕೆ ಹೋಗ್ತಾ ಇರ್ತದೆ. ಮತ್ತೆ ಅಕಸ್ಮಾತ್ ನೀವೇನಾದ್ರೂ 90 ವರ್ಷದವರೆಗಿದ್ದು ಆಮೇಲೆ ನಿಮ್ಮ ಸ್ಪೌಸು 95-100 ಅಂತಂದ್ರೆ ಅವಾಗ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಈಗ ಅಪ್ರಾಕ್ಸಿಮೇಟ್ ರಿಟೈರ್ಮೆಂಟ್ ಕಾರ್ಪಸ್ ಆಫ್ಟರ್ 20% ರಿಡಕ್ಷನ್ ತಗೊಳ್ತಾ ಇದ್ದೇನೆ. ಕರೆಂಟ್ ಏಜು 30, ಕರೆಂಟ್ ಮಂತ್ಲಿ ಎಕ್ಸ್ಪೆನ್ಸಸ್ 25, ಮಂತ್ಲಿ ಎಕ್ಸ್ಪೆನ್ಸಸ್ ರಿಟೈರ್ಮೆಂಟ್ ಏಜ್ 1.90, ರಿಟೈರ್ಮೆಂಟ್ ಕಾರ್ಪಸ್ 4.78 ಕ್ರೋರ್ಸ್ ಆಯ್ತು. ಹಾಗೇನೆ 35 ವರ್ಷದವರಿಗೆ 4.36 ಕ್ರೋರ್ಸ್, 40 ವರ್ಷದವರಿಗೆ 3.90 ಕ್ರೋರ್ಸ್, 45 ಇಯರ್ಸ್ಗೆ 3.47 ಕ್ರೋರ್ಸ್, 50 ವರ್ಷದವರಿಗೆ 2.82 ಕ್ರೋರ್ಸ್ ಆಯ್ತು ಕಾರ್ಪಸ್ ರಿಟೈರ್ಮೆಂಟಿಗೆ ಬೇಕಾಗಿತ್ತು. ಮೊನ್ನೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಸರ್ ಇಂತಹ ಸಮಯದಲ್ಲಿ ಯಾರಾದ್ರೂ ವರ್ಕ್ಶಾಪ್ ಅಟೆಂಡ್ ಆಗ್ತಾರಾ, ಹಣವನ್ನು ಹೂಡ್ತಾರಾ ಅಂತ. ಇಲ್ಲಿ ಜನ ತಪ್ಪು ಮಾಡ್ತಾ ಇರೋದು ಅಂತ ಪಾಯಿಂಟ್ ಔಟ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಮಾರುಕಟ್ಟೆ ಕೆಳಗೆ ಇದ್ದಾಗ ಹಣ ಹಾಕಬೇಕು, ಮೇಲಕ್ಕೆ ಹೋದಾಗಲ್ಲ. ಈಗ ಆಗ್ಲೇನೆ ಸುಮಾರು ಒಂದು 4 ಕೋಟಿ ಜನ ತಮ್ಮ ಡಿಮೆಟ್ ಅಕೌಂಟನ್ನ ನಿಷ್ಕ್ರಿಯಗೊಳಿಸಿದ್ದಾರೆ. ಯಾಕಂತಂದ್ರೆ ಅವ್ರು ತಿಳ್ಕೊಂಡದ್ದು ಮಾರುಕಟ್ಟೆ ದಿನಾ ಮೇಲಕ್ಕೆ ಹೋಗುತ್ತೆ ಅಂತ. ಯಾವಾಗ ಮೇಲಕ್ಕೆ ಹೋಗ್ಲಿಲ್ವೋ ಆಗ ಅವ್ರು ತಿಳ್ಕೊಂಡ್ರು ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಎಲ್ಲರೂ ಕೂಡ ತಪ್ಪದೇ ಇದಕ್ಕೆ ಉತ್ತರ ಬರೀಬೇಕಂತಲೂ ಕೋರ್ಕೊಳ್ತಾ ಇದ್ದೇನೆ. ಈಗ ನಾನು ಕೊನೆಯಲ್ಲಿ ಕೇಳುವ ಪ್ರಶ್ನೆ ಹೀಗಿದೆ, ಯಾಕಂದ್ರೆ ಇದರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳನ್ನು ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ. ನೀವು ಸರಿಯಾಗಿ ಕೇಳಿಸ್ಕೊಂಡಿರೋ ಇಲ್ವೋ ಅಂತ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ.
SCPಯಲ್ಲಿ ನೀವು ತಿಂಗಳು ಹಣವನ್ನು ಹಾಕೊಂಡು ಹೋಗ್ತೀನಿ ಅಂತಂದ್ರೆ ನಿಮಗೆ ಗ್ಯಾರಂಟಿಯಾಗಿ ಪ್ರಾಫಿಟ್ ಬರಲೇಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ವರ್ಷ ಹಣ ಹಾಕಬೇಕು. ನಿಮ್ಮ ಮುಂದೆ 4 ಆಯ್ಕೆಗಳಿದಾವೆ. 1 ವರ್ಷ, 3 ವರ್ಷ, 5 ವರ್ಷ, 7 ವರ್ಷ. ಸರಿಯಾದ ಆಯ್ಕೆಯನ್ನು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.